ಹಾಯ್ ಹಲೋ ನಮಸ್ಕಾರ. ನಾನು ಸಾಯಿ ಭಕ್ತವೃಂದಕ್ಕೆ. ಮಾನವನಾಗಿ ಹುಟ್ಟಿದ ಪ್ರತಿ ವ್ಯಕ್ತಿಯು ಒಂದಲ್ಲ ಒಂದು ದಿನ ಇಹಲೋಕವನ್ನು ತೊರೆದು ಪರಲೋಕವಾಸಿ ಆಗಲೇಬೇಕು. ಇದು ಎಲ್ಲರಿಗೂ ತಿಳಿದಿರುವ ಸತ್ಯದ ಅರಿವು. ಆದರೆ ನಮ್ಮನ್ನು ಬಂಧಿಸಿರುವ ಮೋಹ ಈ ನಿತ್ಯದ ಅರಿವನ್ನು ಮರೆಸಿ ನಾನು ನನ್ನದು ಎಂಬ ಸ್ವಾರ್ಥ ಅವನಲ್ಲಿ ಮನೆ ಮಾಡಿಕೊಂಡು ಅನವಶ್ಯಕ ಕ್ರಿಯೆಯಲ್ಲಿ ಹೆಚ್ಚು ಗಮನ ಕೊಡುತ್ತಾನೆ. ಇದರಿಂದ ಅಜ್ಞಾನ ಅವನಲ್ಲಿ ಅಂಧಕಾರ ಮೂಡಿ ಸಮಸ್ಯೆಯ ಸುಳಿಗಳಲ್ಲಿ ಸಿಕ್ಕಿ ನರಳಾಡುತ್ತಾನೆ. ಜೀವನ ಶಾಶ್ವತವಲ್ಲ, ನಶ್ವರ ಎಂದು ಸದಾ ನಮ್ಮ ನೆನಪಿನಲ್ಲಿ ಉಳಿದರೆ ಸಾಕು. ಇಂದ್ರಿಯ ಭೋಗಗಳಲ್ಲಿ ಸತ್ಯ ಮಿಥ್ಯತೆಯ ಪರಿಮಿತಿ ಏನೆಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಐಹಿಕ ಭೋಗಗಳಿಗಿಂತಲೂ ಮಿಗಿಲಾದದ್ದು ಜ್ಞಾನ. ಜ್ಞಾನ ಪಡೆಯುವ ಗುರಿ ಇಟ್ಟುಕೊಂಡವನಿಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನು ಒಲಿಸಿಕೊಂಡು ಮುಕ್ತಿಯ ಮಾರ್ಗ ಯಾವುದೆಂದು ತಿಳಿದುಕೊಳ್ಳಲು ಶಕ್ತನಾಗುತ್ತಾನೆ. ಇದಕ್ಕೆ ಸದ್ಗುರುವಿನ ಮಾರ್ಗದರ್ಶನ ಅವಶ್ಯಕ. ಪರಮಾತ್ಮನ ನಾಮಸ್ಮರಣೆಯನ್ನು ನಂಬಿಕೆ ಮತ್ತು ಪ್ರೀತಿಯಿಂದ ಮಾಡಿದವನಿಗೆ ಆತ್ಮದಲ್ಲಿ ಭಕ್ತಿಯ ತರಂಗಗಳು ಅಲೆ ಎಬ್ಬಿಸುತ್ತದೆ. ಪ್ರತಿ ನಾಮಸ್ಮರಣೆಯು ಅರ್ಥಪೂರ್ಣ. ನಮ್ಮ ಶರೀರಕ್ಕೆ ಆರೋಗ್ಯ ತಂದುಕೊಡುವುದರೊಂದಿಗೆ ಆತ್ಮ ಪರಮಾತ್ಮನಲ್ಲಿ ಸೇರಲು ಸಹಾಯಕವಾಗುತ್ತದೆ. ದೆಹಲಿಯಲ್ಲಿ ವಾಸವಾಗಿದ್ದ ಲಕ್ಷ್ಮಿ ಕುಟುಂಬಕ್ಕೆ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಬೀಸಿ ಸಂಸಾರದಲ್ಲಿ ಕಷ್ಟ, ನಷ್ಟ, ನೋವು, ಮಾನಸಿಕ ಹಿಂಸೆ ಎಲ್ಲನೂ ಶುರುವಾಗುತ್ತೆ. ದೆಹಲಿಯಿರುವ ದೂರದರ್ಶನ ಕೇಂದ್ರದಲ್ಲಿ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಅವರ ಪತಿಗೆ ಜಲಂಧರಿಗೆ ವರ್ಗವಾಯಿತು. ಜಲಂಧರಿಗೆ ಹೋಗಲು ಇಷ್ಟಪಡದ ಲಕ್ಷ್ಮಿಯ ಪತಿ ವೃತ್ತಿಗೆ ರಾಜೀನಾಮೆ ಕೊಟ್ಟು ಬೆಂಗಳೂರಿಗೆ ಬಂದು ನೆಲೆಸ್ತಾರೆ. ಬೆಂಗಳೂರಿಗೆ ಬಂದ ಮೇಲೆ ಸಮಸ್ಯೆಗಳು ಹೆಚ್ಚು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗೋಯಿತು. ಮನಸ್ಸಿಗೆ ಒಪ್ಪುವಂಥ ಕೆಲಸ ಸಿಗಲಿಲ್ಲ. ಇದರಿಂದ ಆತಂಕ, ಜಿಗುಪ್ಸೆ, ಖಿನ್ನತೆ ಎಲ್ಲ ಸೇರ್ಕೊಂಡ್ಬಿಡ್ತು. ಬಡವನ ಕೋಪ ದವಡೆಯ ಮೇಲೆ ಎಂಬ ಗಾದೆಯಂತೆ ಪರಿಣಾಮ ಹೆಂಡತಿ ಮಕ್ಕಳ ಮೇಲೆ ಬೀರ್ತು. ಕಾರಣವಿಲ್ಲದೆ ಕೋಪ, ಜಗಳ ಶುರು ಆಯಿತು. ಮನೆ ಬಿಟ್ಟು ಹೋಗ್ತೇನೆ ಅಂತ ಹೆದರಿಸೋದು ಬೇರೆ. ಪ್ರೀತಿ ಬತ್ತು ಹೋಗ್ಬಿಡ್ತು. ಇದರಿಂದ ಕಂಗಾಲಾದರು ಲಕ್ಷ್ಮಿ ಮತ್ತು ಅವಳ ಮಕ್ಕಳು. ದುಃಖ ದುಮ್ಮಾನಗಳು ಅವರಲ್ಲಿ ಹೊರಚೆಲ್ಲಿದವು. ಇವರು ವಾಸಿಸುವ ಹತ್ತಿರದಲ್ಲೇ ಬಾಬನ ಭಕ್ತೆಯಾದ ಜಯಂತಿ ಮನೆ ಇತ್ತು. ಅದುವರೆಗೆ ಶ್ರೀ ಶಿರ್ಡಿ ಸಾಯಿಬಾಬಾ ಎಂದರೆ ಮಹಾಮಹಿಮ ಅಂತ ಮಾತ್ರ ಕೇಳಿಸ್ಕೊಂಡಿದ್ದರು ಅಷ್ಟೇ. ಆದರೆ ಅನುಭವಕ್ಕೆ ಬಂದಿರಲಿಲ್ಲ ಲಕ್ಷ್ಮಿಗೆ. ಮನಸ್ಸಿನ ನೆಮ್ಮದಿಗೆ ಜಯಂತಿಯ ಮನೆಯಲ್ಲಿ ನಡೆಯುವ ಭಜನೆ ಕಾರ್ಯಕ್ರಮಕ್ಕೆ ಹೋಗಲಾರಂಭಿಸಿದರು. ಭಕ್ತಿಯಿಂದ ಆರಾಧಿಸಿದ ಲಕ್ಷ್ಮಿಗೆ ಮನಸ್ಸಿಗೆ ಶಾಂತಿ ದೊರೆಯುವಂತಾಯಿತು. ಅವಳ ಗಂಡನಿಗೆ ಮನಸ್ಸಿಗೆ ಒಪ್ಪುವಂಥ ಕೆಲಸ ಕೂಡ ಸಿಕ್ತು. ಇದರಿಂದ ಸಂಸಾರದಲ್ಲಿ ಮತ್ತೆ ಸಾಮರಸ್ಯ ಉಂಟಾಯಿತು. ಮೊದಲಿನಂತೆ ಸುಖ ನೆಮ್ಮದಿ ಅವರ ಬಾಳಲ್ಲಿ ಬಂತು. ಪ್ರಾರಬ್ಧ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮಕ್ಕೆ ಹೊತ್ಕೊಂಡು ಬಂದ್ಬಿಟ್ಟಿರ್ತೀವಿ. ಅದನ್ನು ಅನುಭವಿಸೋ ಹೊರತು ಮುಕ್ತಿ ನಮಗೆ ಸಿಗೋಲ್ಲ. ನಾವು ಭಗವಂತನಿಗೆ ಶರಣಾಗಬೇಕು. ಇದು ಕಷ್ಟಾಸಾಧ್ಯ. ಭಗವಂತನ ಧ್ಯಾನದಿಂದ, ನಿಸ್ವಾರ್ಥ ಸೇವೆಯಿಂದ ಅವನ ಕೃಪೆಗೆ ಪಾತ್ರರಾಗಬೇಕು. ನಂಬಿಕೆ ಇಟ್ಟು ನಮ್ಮನ್ನು ನಾವು ಒಪ್ಪಿಸಿಕೊಂಡಾಗ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಆತನೇ ಹೊತ್ಕೊಳ್ತಾನೆ. ಸಹನೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಕೂಡ ಸಾಧ್ಯವಾಗತ್ತೆ. ಗುಡ್ಡ ಹತ್ತಿದವನಿಗೆ ಬಯಲು ಕಾಣಿಸುತ್ತದೆ. ಲಕ್ಷ್ಮಿ ಕಷ್ಟದ ಗುಡ್ಡೆಯನ್ನು ಹತ್ತಿದಳು. ಇದರಿಂದ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಂಡು ತನ್ನ ಹಾಗೆ ಬೇರೆ ಬೇರೆ ರೀತಿಯ ಸಂಕಷ್ಟಕ್ಕೆ ಒಳಗಾಗಿರುವನ್ನು ನೋಡ್ತಾಳೆ. ತನ್ನ ಅನುಭವನ ಇತರರಿಗೂ ತಿಳಿಸಿ ಭಗವಂತನ ಧ್ಯಾನದಲ್ಲಿ ಲೀನವಾಗುವಂತೆ ತಿಳಿ ಹೇಳ್ತಾಳೆ. ಒಳ್ಳೆಯ ಪುಸ್ತಕಗಳನ್ನು, ಪುರಾಣ, ಪುಣ್ಯಕಥೆಗಳನ್ನು ಓದಿದಾಗ ಕೇಳಿಸಿಕೊಳ್ಳಿಸುವುದರಿಂದ ಮನಸ್ಸು ಮತ್ತು ಶರೀರ ಎರಡನ್ನೂ ಉತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಸಹಕಾರಿಯಾಗುತ್ತದೆ ಅಂತ ಹೇಳ್ತಾಳೆ. ಇವಳ ಅನುಭವವನ್ನು ಕೇಳಿದ ಹಲವು ಮಂದಿ ಭಜನೆ ಮಾಡುವುದರೊಂದಿಗೆ ಉತ್ತಮ ವಾತಾವರಣವನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಲು ಸಹಕಾರಿಯಾಗಿದೆ. ನಮ್ಮ ಕೆಟ್ಟ ಕರ್ಮಗಳೆಲ್ಲ ಸವೆದು ಒಳ್ಳೆಯ ಹಾದಿಯಲ್ಲಿ ನಾವು ನಡೆಯಬೇಕಾದರೆ ಸದ್ಗುರುವಿನ ಅವಶ್ಯಕತೆ ಖಂಡಿತ ಬೇಕಾಗುತ್ತೆ. ಕೆಲವೊಮ್ಮೆ ನಂಬದೇ ಇರುವಂಥ ಪವಾಡಗಳು ನಮ್ಮ ಜೀವನದಲ್ಲಿ ನಡೆದುಬಿಡುತ್ತವೆ. ಸಾಯಿ ಭಕ್ತರಿಗೆ ಅಥವಾ ಇನ್ಯಾವುದೇ ಸದ್ಗುರುವಿನ ಕೃಪಾದೃಷ್ಟಿಗೆ ಒಳಪಟ್ಟು ಪವಾಡದಂತೆ ಅನುಭವ ಪಡೆದುಕೊಂಡವರಿಗೆ ಸತ್ಯಕಥೆಯ ನಿಜವೆಂದು ಒಪ್ಪಿಕೊಳ್ಳುತ್ತಾರೆ. ಶಾಂತಮ್ಮ ಎನ್ನುವ ಭಕ್ತೆ
ಅವರ ಅನುಭವನ ಏನು ಅಂತ ನಾನು ತಿಳಿಸ್ತೇನೆ. ನಮ್ಮ ಕರ್ಮಗಳನ್ನು ಬಂಧಮುಕ್ತನಾಗಿಸಲು ಸಾಯಿ ದರ್ಶನ ಪಡೆದ ಭಕ್ತರೇ ಧನ್ಯರು. ಜನರ ಉದ್ಧಾರಕ್ಕಾಗಿ ಭರತ ಭೂಮಿಯಲ್ಲಿ ಅವತರಿಸಿ ಮಂಗಳವನ್ನುಂಟು ಮಾಡಿದ ಶ್ರೀ ಸಾಯಿ ಚರಣಕ್ಕೆ ಪ್ರಣಾಮಗಳು. ಅವತಾರ ಪುರುಷರಾದ ಶ್ರೀ ಸಾಯಿನಾಥ ಕುಗ್ರಾಮವನ್ನು ಪುಣ್ಯಕ್ಷೇತ್ರವಾಗಿ ಮಾರ್ಪಡಿಸಿದ ಒಂದು ಪವಾಡವೇ ಸರಿ. ಮಂತ್ರ ತಂತ್ರ ಮಾಡಿ ಜನರನ್ನು ಆಕರ್ಷಿಸಲಿಲ್ಲ, ಆದರೆ ಅವರ ಮಧುರವಾದ ಮಾತುಗಳಿಂದ ಜನರ ಹೃದಯವನ್ನು ಪರಿವರ್ತನೆ ಮಾಡುವಂಥ ಚಮತ್ಕಾರ ಅವರಲ್ಲಿತ್ತು. ದೇಹ ತ್ಯಜಿಸಿದ್ರು ಅವರಿಲ್ಲ ಅಂದ್ರೂ, ಆದರೆ ಸಮಾಧಿ ಸ್ಥಿತಿಯಲ್ಲಿದ್ದರೂ ದಿವ್ಯ ಚೇತನವಾಗಿ ಭಕ್ತರಿಗೆ ಅನುಭವಗಳನ್ನು ಉಂಟು ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸಾಯಿಬಾಬಾ ಅವರು. ಅವತಾರ ಪುರುಷರಲ್ಲಿ ಇವರು ಒಬ್ಬರಾಗಿ ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುವ ಕೊಡುಗೈ ದಾನಿಯಾಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಈ ಕೆಳಕಂಡ ಕತೆ ಉತ್ತಮ ಉದಾಹರಣೆಯಾಗಿದೆ. ಬೆಂಗಳೂರಿನಲ್ಲಿ JP ನಗರಕ್ಕೆ ಹೊಂದಿಕೊಂಡಂತೆ RBI ಲೇಔಟ್ ಇರುವುದು. ಇತ್ತೀಚೆಗಷ್ಟೇ ಬೆಳೆದಿರುವ ಬಡಾವಣೆ. ಅಲ್ಲಿನ ನಿವಾಸಿ ಶಾಂತಮ್ಮ ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಅವರಲ್ಲಿಯ ವಾಸಕ್ಕೆ ಬಂದಾಗ ಹೆಚ್ಚಾಗಿ ಮನೆಗಳು ಯಾವುದೂ ಇರಲಿಲ್ಲ. ಸಂಘಜೀವಿಯಾದ ಜನರಿಗೆ ಸ್ನೇಹಜೀವಿಯಾಗಲು ಬಯಸುತ್ತಾರೆ. ಸನ್ಮಿತ್ರ ಕೂಟದಿಂದ ಹಿತ ಆಹ್ಲಾದ ಉಂಟು ಮಾಡುತ್ತದೆ. ಕಷ್ಟ ಕಾರ್ಪಣ್ಯ ಉಂಟಾದಾಗ ಆತ್ಮೀಯರಲ್ಲಿ ಹೇಳಿಕೊಂಡಾಗ ಮನಸ್ಸು ಹಗುರವಾಗುತ್ತದೆ. ಒಳ್ಳೆಯ ಸ್ನೇಹಿತ ಇನ್ನೊಬ್ಬರಿಗೆ ಹಿತ ಬಯಸುತ್ತಾನೆ, ಸನ್ಮಾರ್ಗದತ್ತ ನಡೆಸುತ್ತಾನೆ. ಇದು ಮಿತ್ರಧರ್ಮ. ಅದೇ ಬಡಾವಣೆಯಲ್ಲಿ ಒಂಟಿಯಾಗಿ ಜೀವನ ನಡೆಸುತ್ತಿರುವ ಜಯಂತಿ ತನ್ನ ಮನೆಯನ್ನು ಬಾಬನನ್ನು ನೆಲೆಯೂರುವಂತೆ ಮಾಡಿದ್ದಾಳೆ. ಬಾಬನನ್ನು ಅವ್ರ ಮನೆಯಲ್ಲೇ ನೆಲೆ ಊರುವಂತೆ ಮಾಡಿದ್ದಾಳೆ. ಅವಳಿಗೆ ಮಾತ್ರವಲ್ಲದೆ ಇತರರಿಗೂ ಅವಳ ಮನೆ ದೇವಮಂದಿರವಾಗಿದೆ. ಅಲ್ಲಿ ನಡೆಯುವ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿ ಮನಸ್ಸಿಗೆ ಶಾಂತಿ ತಂದುಕೊಂಡವರಲ್ಲಿ ಶಾಂತಮ್ಮ ಕೂಡ ಒಬ್ಬರು. ಒಂದು ಸಲ ಅಲ್ಲಿಗೆ ಕಾಲಿಟ್ಟಾಗ ಮೈಯಲ್ಲಿ ರೋಮಾಂಚನವಾಯಿತಂತೆ. ನಿತ್ಯ ಪಠಿಸುವ ದೇವಮಂತ್ರದಿಂದ ಅಲ್ಲಿನ ಜ್ಞಾನ ಪವಿತ್ರತೆ ಹೊಂದಿದೆ. ಕಡಿವಾಣ ತಪ್ಪಿದ ಮನಸ್ಸನ್ನು ನಿಗ್ರಹಿಸಿ ಭಕ್ತಿಯಿಂದ ದೇವರ ಧ್ಯಾನವನ್ನು ಮಾಡಲು ಪ್ರಶಸ್ತವಾಗಿದೆ. ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುವಾಗ ಶಾಂತಮ್ಮನಿಗೆ ಮನಸ್ಸು ಚೇತೋಹಾರಿಯನ್ನಾಗಿಟ್ಟುಕೊಳ್ಳಲು ಜಯಂತಿಯ ಮನೆಗೆ ಬಂದು ಸಾಯಿ ಆರಾಧನೆಯಲ್ಲಿ ಭಾಗವಹಿಸ್ತಿದ್ರು. ಶ್ರೀ ಸಾಯಿ ಬಾಬಾ ಶಾಂತಮ್ಮನಿಗೆ ಗಮನಕ್ಕೆ ಬರುವಂತೆ ಎಷ್ಟೋ ಅನುಭವಗಳನ್ನು ತಂದುಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಮರೆಯಲಾಗದ ಆಶ್ಚರ್ಯ ಪಡುವಂಥ ಘಟನೆ ಕೆಲವು ಮಾತ್ರ. ಒಮ್ಮೆ ಶಾಂತಮ್ಮ ಸ್ನಾನ ಮಾಡುವಾಗ ಒಡವೆಗಳನ್ನೆಲ್ಲ ಬಿಚ್ಚಿ ಮನೆಯಲ್ಲಿಟ್ಟರು. ಬಂದರೆ ಸ್ನಾನ ಮಾಡುವ ಮನೆಯಲ್ಲಿ ಇಟ್ಟಿದ್ದಾರೆ, ಮರೆತುಬಿಟ್ಟಿದ್ದಾರೆ. ಅದೇ ದಿನ ಮನೆಗೆ ಗೀಸರ್ ಅಳವಡಿಸೋದಕ್ಕೆ ಅಂತ ಒಬ್ಬ ಎಲೆಕ್ಟ್ರಿಷಿಯನ್ ಬಂದಿದ್ದಾನೆ. ಇದು ಕಳೆದ 1 ತಿಂಗಳಾದರೂ ಶಾಂತಮ್ಮನಿಗೆ ಒಡವೆ ನೆನಪಾಗೇ ಇಲ್ಲ. ಎಲೆಕ್ಟ್ರಿಷಿಯನ್ ವಿಚಾರಿಸಿದಾಗ ನಾನು ಕದ್ದಿಲ್ಲ ಅಂತ ಹೇಳ್ತಾನೆ. ಆದರೆ ಶಾಂತಮ್ಮನಿಗೆ ಮಾತ್ರ ಆ ದಿನ ಒಡವೆಗಳನ್ನು ಬಚ್ಚಲ ಮನೆಯಲ್ಲೇ ಬಿಚ್ಚಿಟ್ಟಿದ್ದು ಚೆನ್ನಾಗಿ ನೆನಪಿನಲ್ಲಿ ಇತ್ತಂತೆ. ಒಪ್ಪಿಕೊಳ್ಳದೆ ಹೋದಾಗ ಏನು ಮಾಡಲು ಸಾಧ್ಯವಾಗದೆ ಸುಮ್ಮನಾಗಿದ್ದಾರೆ. ಜಯಂತಿಯ ಮನೆಯಲ್ಲಿ ನಡೆಯುವ ಭಜನಾ ಕಾರ್ಯಕ್ರಮಕ್ಕೆ ಬಂದಾಗ ತನ್ನ ಬೇಡಿಕೆಗಳನ್ನು ಹೇಳಿಕೊಂಡು ಒಡವೆ ಸಿಕ್ಕಿದ್ರೆ ಪ್ರಸಾದವನ್ನು ಜನರಿಗೆ ಹಂಚ್ತೀನಿ, ಹಾಗೆ ಶಿರಡಿ ಕೂಡ ಬಂದು ದರ್ಶನ ಮಾಡ್ತೀನಿ ಅಂತ ಹರಕೆ ಹೊತ್ಕೊಳ್ತಾರೆ. ಇದು ಕಳೆದು ಕೆಲವು ದಿನಗಳಾಗಿವೆ. 700 ಗ್ರಾಮ್ ಚಿನ್ನದ ತೂಕವುಳ್ಳ ಚಿನ್ನದ ವಸ್ತು ಕಳೆದಿದ್ದಕ್ಕೆ ಬೇಸರ ಆಗಿದೆ ಶಾಂತಮ್ಮನವರಿಗೆ. ಎಷ್ಟೇ ಇದನ್ನು ತೆಗೆದಾಕ್ತೀನಿ ಅಂದರೂ ಮನಸ್ಸಿನಿಂದ ದೂರ ಆಗಲಿಲ್ಲ. ಒಮ್ಮೆ ಮನೆಯಲ್ಲಿ ಕುಳಿತು ಬಟ್ಟೆಯನ್ನು ಮಡಿಸ್ತಾ ಇದ್ದಂತೆ ಇದ್ದಕ್ಕಿದ್ದ ಹಾಗೆ ಅವ್ರ ಮಡಿಲು ಯಾಕೋ ಭಾರವಾದಂತೆ ಆಯ್ತಂತೆ. ನೋಡಿದಾಗ ಒಡವೆ ಇತ್ತಂತೆ. ಮಡಿಲಿನಲ್ಲಿ ಒಡವೆ ಬಂದ ಬಗ್ಗೆ ಹೇಗೆಂದು ಇವತ್ತಿಗೂ ಅವರಿಗೆ ತಿಳಿತಾ ಇಲ್ಲ. ಬಾಬನ ದಯೆಯೇ ಇದಕ್ಕೆ ಕಾರಣ ಅಂತ ನಂಬಿದ್ದಾರೆ. ಅಂದಿನಿಂದ ಅವರ ಭಕ್ತಿ ಇಮ್ಮಡಿಯಾಗಿದೆ. ಬೀರುವಿನಲ್ಲಿ ಇಟ್ಟಿದ್ದ ಬಟ್ಟೆಗಳನ್ನು ಬೇಕಾದಷ್ಟು ಸಲ ಶೋಧಿಸಿದ್ದಾರೆ. ಮನೆಯ ಮೂಲೆಗಳು ಕೂಡ ಹುಡುಕಿದ್ದಾರೆ. ಅವರ ಪ್ರಕಾರ ಒಡವೆಗಳನ್ನು ಬಚ್ಚಲ ಮನೆಯಲ್ಲೇ ಮರೆತು ಇಟ್ಟಿದ್ದು ನೆನಪಿದೆ. ಆದರೆ ಆಶ್ಚರ್ಯಕರವಾಗಿ ಒಡವೆ ಅವರ ಮಡಿಲಿನಲ್ಲಿ ಇರಬೇಕಾದ್ರೆ ಬಾಬನ ಲೀಲೆ ಅಲ್ವೇ? ಬಾಬನ ಲೀಲೆಗೆ ಕೊನೆ ಮೊದಲು ಇಲ್ಲ. ಕಾಯ ವಾಚ ಮನಸ ಶ್ರದ್ಧಾಪೂರ್ವಕವಾದ ಧ್ಯಾನದಿಂದ ಭಗವಂತನ ದಯೆ ನಮಗೆ ಸಂಪೂರ್ಣವಾಗಿ ದೊರಕುತ್ತದೆ. ಭಕ್ತಿಯ ಭಾವವನ್ನು ನಾವು ಮೈದುಂಬಿಕೊಂಡು ಭಕ್ತರಾಗೋಣ, ದಯಾಳುಗಳಾಗೋಣ. ಭಕ್ತಿಯ ಹಾದಿಯಲ್ಲಿ ನಡೆದು ಜ್ಞಾನ ಸಂಪಾದಿಸೋಣ. ಓಂ ಶ್ರೀ ಸಾಯಿ ಪ್ರಣಾಮ್.